ಕಲಿಯುಗದಲ್ಲಿ ಸನಾತನ ಧರ್ಮದ ಪಾಲನೆ ಮಾಡುವುದು ಒಂದು ಸವಾಲಿನ ಕೆಲಸವೆಂದು ಕಂಡರೂ ಅದು ಅತ್ಯಂತ ಅವಶ್ಯಕವಾಗಿದೆ. ನಮ್ಮ ಧರ್ಮವು ಕೇವಲ ಆಚರಣೆಗಳಲ್ಲ, ಅದು ಬದುಕುವ ಒಂದು ದಾರಿ. ಇಂದಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಸನಾತನ ಧರ್ಮ ಹೇಗಿರಬೇಕು ಎಂಬುದರ ಬಗ್ಗೆ ಕೆಲವು ಮುಖ್ಯ ಅಂಶಗಳು ಇಲ್ಲಿವೆ. 1. ಜ್ಞಾನ ಮತ್ತು ವಿಜ್ಞಾನದ ಸಮ್ಮಿಲನ. ಸನಾತನ ಧರ್ಮವು ಎಂದಿಗೂ ವಿಜ್ಞಾನಕ್ಕೆ ವಿರುದ್ಧವಾಗಿಲ್ಲ. ಇಂದು ನಾವು ಧರ್ಮವನ್ನು ಕೇವಲ ಮೂಢನಂಬಿಕೆಯಾಗಿ ನೋಡದೆ, ಅದರ ಹಿಂದಿರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳನ್ನು ಅರ್ಥಮಾಡಿಕೊಳ್ಳಬೇಕು. ಗ್ರಂಥಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. 2. ಮಾನವೀಯತೆಯೇ ಮೊದಲ ಆದ್ಯತೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ, ಅಂದರೆ ಪರರಿಗೆ ಸಹಾಯ ಮಾಡುವುದೇ ಪುಣ್ಯ. ಈ ಕಲಿಯುಗದಲ್ಲಿ ಜಾತಿ ಮತಗಳ ಭೇದ ಮರೆತು ಸಮಾನತೆ ಮತ್ತು ಕರುಣೆಯನ್ನು ತೋರುವುದು ನಿಜವಾದ ಧರ್ಮ. ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಈ ಕಾಲದ ದೊಡ್ಡ ಪೂಜೆ. 3. ಯುವ ಪೀಳಿಗೆಗೆ ಮಾರ್ಗದರ್ಶನ. ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸುವುದು ಅತಿ ಮುಖ್ಯ. ಮಕ್ಕಳಿಗೆ ಕೇವಲ ಆಧುನಿಕ ಶಿಕ್ಷಣವನ್ನಷ್ಟೇ ಅಲ್ಲದೆ ರಾಮಾಯಣ, ಮಹಾಭಾರತದಂತಹ ಮಹಾಕಾವ್ಯಗಳಲ್ಲಿರುವ ನೈತಿಕ ಮೌಲ್ಯಗಳನ್ನು ಕಲಿಸಬೇಕು. 4. ಪ್ರಕೃತಿಯ ಆರಾಧನೆ. ಸನಾತನ ಧರ್ಮವು ಪ್ರಕೃತಿಯನ್ನು ದೈವವೆಂದು ಪೂಜಿಸುತ್ತದೆ. ಇಂದಿನ ಪರಿಸರ ಮಾಲಿನ್ಯದ ಕಾಲದಲ್ಲಿ ಗಿಡಮರಗಳನ್ನು ಬೆಳೆಸುವುದು, ನೀರನ್ನು ಉಳಿಸುವುದು ಮತ್ತು ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸುವುದು ಅತಿದೊಡ್ಡ ಧರ್ಮವಾಗಿದೆ. 5. ಸರಳತೆ ಮತ್ತು ತಾಳ್ಮೆ. ಕಲಿಯುಗದಲ್ಲಿ ಅಧರ್ಮ, ದ್ವೇಷ ಮತ್ತು ಆತುರ ಹೆಚ್ಚಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಧ್ಯಾನ, ಮೆಡಿಟೇಷನ್ ಮತ್ತು ಸಂಯಮದ ಮೂಲಕ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಧರ್ಮದ ಒಂದು ಭಾಗ. ಆಡಂಬರದ ಪೂಜೆಗಳಿಗಿಂತ ಭಕ್ತಿಯಿಂದ ಮಾಡುವ ಸರಳ ಪ್ರಾರ್ಥನೆಗೆ ಹೆಚ್ಚಿನ ಬೆಲೆ ಇದೆ. ಒಂದು ಮಾತು ಧರ್ಮೋ ರಕ್ಷತೆ ರಕ್ಷಿತಃ, ಅಂದರೆ ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಪಾಲಿಸುತ್ತಾರೋ ಅವರನ್ನು ಧರ್ಮವು ರಕ್ಷಿಸುತ್ತದೆ. ನಾವು ಬದಲಾದರೆ ಜಗತ್ತು ಬದಲಾಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಸತ್ಯ, ಅಹಿಂಸೆ ಮತ್ತು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳುವುದೇ ಈ ಕಾಲಕ್ಕೆ ಸನಾತನ ಧರ್ಮ ನೀಡುವ ದೊಡ್ಡ ಸಂದೇಶ.